ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಸುಸ್ವಾಗತ. ಒನ್ಸ್ ಅಗೈನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಘುರಾಜ್. ಎಲ್ಲರೂ ಹೇಗಿದ್ದೀರಾ? ಆರಾಮಂತ ತಿಳ್ಕೊತೀನಿ. ಸೊ ಸ್ವಲ್ಪ ಡಿಲೇ ಆಯಿತು ನನ್ನ ಮೂರನೇ ವಿಡಿಯೋಗೆ. ಆಲ್ಮೋಸ್ಟ್ 1 ವೀಕ್ ಗ್ಯಾಪ್ ಆಯಿತು ಅನ್ಕೋತೀನಿ. ಈ ವಿಡಿಯೋದಲ್ಲಿ ನಾನು ಏನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಥಂಬ್ನೈಲ್ ನೋಡಿ ತಿಳ್ಕೊಂಡಿರ್ತೀರ. ಎಸ್, ಬೀಮ್ ಒಂದು ಬಜೆಟ್ ಪ್ರೊಜೆಕ್ಟರ್ ಫಾರ್ ಹೋಮ್ ಅಂತ ಹೇಳ್ಬೋದು. ಇದು ಬಂದು ಪ್ರೋಟಾನಿಕ್ಸ್ ಕಂಪ್ನಿ ಅವ್ರದ್ದು ಬೀಮ್ 440 ಮಾಡೆಲ್ ಬಂದ್ಬಿಟ್ಟು. ಇದನ್ನು ನಾನು ಆಲ್ರೆಡಿ ಬೈ ಮಾಡಿ 1 ಮಂತ್ ಆಗಿದೆ. 1 ಮಂತ್ ಕಂಪ್ಲೀಟ್ ನಾನು ಯೂಸ್ ಮಾಡಿ ನನ್ನ ಯೂಸರ್ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ ಕೇಸ್ ಯಾರಾದರೂ ಒಂದು ಮನೆಗೆ ಪ್ರೊಜೆಕ್ಟರ್ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಅವ್ರ ರೂಮ್ಗೆ ಪರ್ಸ್ನಲ್ ಯೂಸ್ಗೆ ಒಂದು ಪ್ರೊಜೆಕ್ಟರ್ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಒಂದು ಬೆಟರ್ ಆಪ್ಷನ್ನ ಇಲ್ವಾ ತಿಳ್ಕೊಳ್ಳಿಕ್ಕೆ ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಸೊ ಲೆಟ್ ಸ್ಟಾರ್ಟ್ ಅನ್ಬಾಕ್ಸಿಂಗ್ ದ ಬೀಮ್ ಪ್ರೊಜೆಕ್ಟರ್. ಸೊ ಬನ್ನಿ, ತಡ ಮಾಡೋದು ಬೇಡ, ಅನ್ಬಾಕ್ಸಿಂಗ್ ಮಾಡೋಣ ಈ ಬೀಮ್ ಪ್ರೊಜೆಕ್ಟರ್ನ. ಸೊ ಬಾಕ್ಸು ಕಂಪ್ಲೀಟ್ಲಿ ಒಳ್ಳೆ ಪ್ಯಾಕಿಂಗಲ್ಲಿ ನಿಮಗೆ ಸಿಗ್ತಾ ಇದೆ. ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮಗೆ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಪ್ರೊಜೆಕ್ಟರ್ ಸಿಗ್ತಾ ಇದೆ. ಅದು ಬಿಟ್ಟರೆ ಬೇರೆ ಏನಿದೆ ಬಾಕ್ಸ್ ಒಳಗಡೆ ಅಂದರೆ ಏನೋ ಬಾಕ್ಸ್ ಇದೆ. ಈ ಬಾಕ್ಸ್ ಒಳಗಡೆ ಆಬ್ವಿಯಸ್ಲಿ ಒಂದು ಯೂಸರ್ ಮ್ಯಾನ್ಯುಯಲ್ ಇರುತ್ತೆ ಮತ್ತು ಪ್ಲಗ್ ಪಾಯಿಂಟ್. ಅದು ಬಿಟ್ಟರೆ ನಿಮಗೆ ಒಂದು ವಾರಂಟಿ ಕಾರ್ಡ್ ಸಿಕ್ಕಿದೆ. 1 ಇಯರ್ ವಾರಂಟಿ. ನೀವು ರಿಜಿಸ್ಟರ್ ಆಗ್ಬೋದು ಇಲ್ಲಿ ಸ್ಕ್ಯಾನ್ ಮಾಡೋ ಮುಖಾಂತರ. ಪ್ರೋಟಾನಿಕ್ಸ್ ಕಂಪ್ನಿ ಕಡೆಯಿಂದ 1 ಇಯರ್ ವಾರಂಟಿ ಸಿಗುತ್ತೆ ನಿಮಗೆ. ಅದು ಬಿಟ್ಟರೆ ನಿಮಗೆ ಯೂಸರ್ ಮ್ಯಾನ್ಯುಯಲ್, ಸೊ ಯಾವ ರೀತಿ ಪ್ರೊಜೆಕ್ಟ್ನ ಯೂಸ್ ಮಾಡಬೇಕು ಪ್ರೊಜೆಕ್ಟರ್ನ ಅನ್ನೋದು ಇದರಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಆಗಿರುತ್ತೆ. ನೀವು ಒಂದ್ಸಲ ನೋಡಿಕೊಂಡು ಇದನ್ನು ಯೂಸ್ ಮಾಡೋದು ಒಳ್ಳೆಯದು. ಅದು ಬಿಟ್ಟರೆ ಬೇರೆ ಏನೂ ಸಿಗಲ್ಲ ನಿಮಗೆ ಬಾಕ್ಸಲ್ಲಿ. ಡೈರೆಕ್ಟ್ ನಿಮಗೆ ಪ್ರೊಜೆಕ್ಟ್ ನೋಡ್ಲಿಕ್ಕೆ ಸಿಗುತ್ತೆ ಈ ಥರ. ಸೊ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಕವರಿಂಗ್ ಎಲ್ಲ ಪ್ಯಾಕೇಜ್ ಚೆನ್ನಾಗಿದೆ. ಇದು 180 ಡಿಗ್ರಿ ರೊಟೇಷನ್ ಇದೆ ನಿಮಗೆ ಕಂಪ್ಲೀಟಾಗಿ. ಸೀಲಿಂಗಲ್ಲೂ ಕೂಡ ಮೇಲ್ಗಡೆ ನೀವು ಪ್ಲೇ ಮಾಡ್ಕೋಬೋದು ಅಥವಾ ವಾಲಿಗೆ ಪ್ಲೇ ಮಾಡ್ಬೋದು. ಈ ರೀತಿ ಇಲ್ಲಿ ನಿಮಗೆ ಮೌಂಟಿಂಗ್ ಕೊಟ್ಟಿದ್ದಾರೆ, ಟ್ರೈಪಾಡ್ ಮೌಂಟಿಂಗು. ಒಳ್ಳೆ ವಾಲ್ ಮೌಂಟ್ ಮಾಡ್ಕೋಬೋದು ಅಥವಾ ಪ್ಲೇಸ್ ಮಾಡ್ಕೋಬೋದು ಈ ಥರ ಟೇಬಲ್ ಮೇಲೆ ಆರಾಮ್ಸಾಗಿ. ಸೊ ಪ್ರೊಜೆಕ್ಟರ್ ಈ ರೀತಿ ಪ್ಲೇಸ್ಮೆಂಟ್ ಮಾಡ್ಕೋಬೋದು ನೀವು. ಬೇಸ್ ಇದೆ ಚೆನ್ನಾಗಿ, ಮೀನ್ಸ್ ಬೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸೊ ವಾಲ್ಗೆ ಕೂಡ ಇದನ್ನು ಪ್ರೊಜೆಕ್ಟ್ ಮಾಡ್ಬೋದು ಈ ರೀತಿ. ಅಥವಾ ಸೀಲಿಂಗಲ್ಲಿ ಇನ್ ಕೇಸ್ ನಾವು ನೈಟ್ ಮಲ್ಕೊಂಡು ಮೂವಿ ನೋಡ್ತೀವಿ, ಮೊಬೈಲಲ್ಲಿ ಮೀನ್ಸ್ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ಹೊತ್ತು ಮೊಬೈಲ್ ನೋಡಿದ್ರೆ. ಸೊ ಅದಕ್ಕೋಸ್ಕರ ಇದನ್ನು ವಾಲ್ಗೆ ಬೇಕಾದರೆ ಪ್ರೊಜೆಕ್ಟ್ ಮಾಡ್ಕೊಂಡು ಆರಾಮ್ಸಾಗಿ ಮೂವಿ ನೋಡ್ಬೋದು. ಇದ್ರ ಫ್ಯೂಚರ್ಸ್ ಹೇಳಲಿಕ್ಕೆ ಬಂದರೆ ನಿಮಗೆ ನೇಟಿವ್ ರೆಸೊಲ್ಯೂಷನ್ ಬಂದ್ಬಿಟ್ಟು 720 ಪಿಕ್ಸೆಲ್. ಬ್ರೈಟ್ನೆಸ್ ಮೀನ್ಸ್ ಲುಮಿನೆನ್ಸ್ ಬಂದರೆ ನಿಮಗೆ 2000 ಲುಮಿನೆನ್ಸ್ ಇದೆ. ಇದನ್ನು ನಾನು ಬೈ ಮಾಡಿದ್ದು 6999ಗೆ, ಮೀನ್ಸ್ 7000 ರುಪೀಸ್ ಆಯಿತು. ಅಮೆಝಾನ್ ಕಡೆಯಿಂದ ಬೈ ಮಾಡಿದೆ. ಇದು 7000 ರುಪೀಸ್ಗೆ ಓಕೆ. ಇದಕ್ಕಿಂತ ಚೆನ್ನಾಗಿರೋ ಪ್ರೊಜೆಕ್ಟ್ ಇದೆಯಾ 7000 ರುಪೀಸ್ ಬಜೆಟ್ ಸೆಗ್ಮೆಂಟಲ್ಲಿ ಅಂದರೆ? 2500ಗೆ ಪ್ರೊಜೆಕ್ಟರ್ ಇದೆ, 1500ಗೆ ಪ್ರೊಜೆಕ್ಟರ್ ಇದೆ, 3000, 4000 ಈ ಥರ ಎಲ್ಲ ಇದೆ. ಬಟ್ ಆ ಪ್ರೈಸ್ಗೆ ಅದು ವರ್ತ್ ಆಗಿರಬೇಕು. ನಿಮಗೆ 2500 ರುಪೀಸ್ಗೆ ನಾವು ಒಂದು ಪ್ರೊಜೆಕ್ಟ್ ಬೈ ಮಾಡ್ತಿದ್ದೀನಿ ಅಂದರೆ ಕ್ವಾಲಿಟಿ ತಕ್ಕಂಗಿರುತ್ತೆ ನಿಮಗೆ, ರೆಸೊಲ್ಯೂಷನ್ ಕೂಡ. ಇದು ಮಿಡ್ ಬಜೆಟ್ ಅಂತ ಹೇಳ್ಬೋದು. ಮೀನ್ಸ್ 7000 ರುಪೀಸ್ಗೆ ಒಳ್ಳೆ ಪ್ರೊಜೆಕ್ಷನ್ ಕೊಡುತ್ತೆ ನಿಮಗೆ. 10-20 ಮೀನ್ಸ್ 10x15 ಅಥವಾ 10x20 ಈ ಥರ ಏನಾದರೂ 15x20 ಈ ಥರ ನಿಮ್ಮದು ರೂಮ್ದು ಡೈಮೆನ್ಷನ್ ಇದೆ ಅಂದರೆ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಇಲ್ಲ, ನಾನು ಇದನ್ನು ಹಾಲ್ ಯೂಸ್ ಮಾಡ್ತೀನಿ, ಬಿಗ್ ಹಾಲ್ ಇದೆ ನಮ್ಮ ಮನೇಲಿ, ಮೀನ್ಸ್ ಇನ್ನು ಸನ್ಲೈಟ್ ಕೂಡ ಜಾಸ್ತಿ ಬರ್ತಾ ಇದೆ ಒಳಗಡೆ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಇದು ಸ್ವಲ್ಪ ಬ್ರೈಟ್ನೆಸ್ಸಲ್ಲಿ ಡಲ್ ಹೊಡೆಯುತ್ತೆ. ಬಿಕಾಸ್ 2000 ಲುಮಿನೆನ್ಸ್ ಇರೋದ್ರಿಂದ ಅಷ್ಟು ಬ್ರೈಟಾಗಿ ನಿಮಗೆ ಇದು ಪ್ರೊಜೆಕ್ಟ್ ಮಾಡಲ್ಲ, ಮೀನ್ಸ್ ಸ್ಕ್ರೀನ್ನ ಬಂದು. ಅದು ಬಿಟ್ಟರೆ ನೀವು ಆಲ್ಮೋಸ್ಟ್ 120 ತನಕ ಸ್ಕ್ರೀನ್ ಸೈಜ್ ಹೋಗ್ಬೋದು. ನೀವು ಎಷ್ಟು ಸ್ಕ್ರೀನ್ ಸೈಜ್ ಬಿಗ್ ಮಾಡ್ತೀರಾ ಅಷ್ಟು ನಿಮಗೆ ಕ್ಲಾರಿಟಿ ಕಡಿಮೆ ಆಗ್ತಾ ಬರುತ್ತೆ. ಅದೊಂದು ನಾನು ಇದರಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಮತ್ತು ಎಡ್ಜಸ್ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಬ್ಲರ್ ಅನ್ಸುತ್ತೆ. ಬೆಟರ್ ಕ್ವಾಲಿಟಿಗೋಸ್ಕರ ಆಲ್ಮೋಸ್ಟ್ 80 ಇಂಚಸ್ ತನಕ ಓಕೆ ಅಂತ ಅನಿಸ್ತು ನನಗೆ. ಇದ್ರದ್ದು ಡಿಸ್ಪ್ಲೇ ಏನಿದೆ ಕ್ವಾಲಿಟಿ ಬಂದ್ಬಿಟ್ಟು ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ಅಪ್ ಟು 80 to 100 ಇಂಚಸ್ ತನಕ ನಾನು 80 to 100 ಇಂಚಸ್ಗೆ ರೆಕಮೆಂಡ್ ಮಾಡ್ತೀನಿ. ಮತ್ತು ಇದನ್ನು ಪ್ರೊಜೆಕ್ಟ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಇದೆ ಇದ್ರದ್ದು ರೆಸೊಲ್ಯೂಷನ್ ಆಗಿರ್ಬೋದು. ಅದು ಬಿಟ್ಟರೆ ಇನ್ನೇನಿದೆ ಇದರಲ್ಲಿ ಅಂದರೆ ಆಸ್ಪೆಕ್ಟ್ ರೇಷಿಯೋ ಯೂಸಲಿ 16:19 ಬರುತ್ತೆ. ಅದು ಬಿಟ್ಟರೆ ನಿಮಗೆ ಕೀ ಸ್ಟೋನ್ ಅಡ್ಜಸ್ಟ್ಮೆಂಟ್ ಬಂದು ಆಟೋಮೆಟಿಕ್ ಕೀ ಸ್ಟೋನ್ ಅಡ್ಜಸ್ಟ್ಮೆಂಟ್ ಇದೆ ನಿಮಗೆ. ಮೀನ್ಸ್ ವಾಲ್ಗೆ ಎಲ್ಲಿ ಪ್ರೊಜೆಕ್ಟ್ ಮಾಡ್ತೀರಾ ಅದನ್ನು ನೋಡ್ಕೊಂಡು ಇದು ಆಟೋಮೆಟಿಕ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಬಂದು ಕರೆಕ್ಷನ್. ಇದರಲ್ಲಿ ಪೋರ್ಟ್ಸ್ ಹೇಳೋದಾದರೆ
ನಿಮ್ಗೆ ಏನೇನು ಪೋರ್ಟ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಆನ್ ಅಂಡ್ ಆಫ್ ಸ್ವಿಚ್ ಕೊಡ್ತಾ ಇದ್ದಾರೆ. ಸೊ ಬಟನ್ ಟೈಪ್ ಕೊಟ್ಟಿದ್ದಾರೆ ಒಂದು. ಅದು ಬಿಟ್ಟರೆ HDMI ಕೇಬಲ್ ಸಪೋರ್ಟ್ ಸಿಗುತ್ತೆ. ಲ್ಯಾಪ್ಟಾಪ್ ಕೂಡ ಕನೆಕ್ಟ್ ಮಾಡಿ USB ಸಪೋರ್ಟ್ ಇದೆ. ಆಡಿಯೋ ಸಪೋರ್ಟ್ ಕೂಡ ಇದೆ ಒಂದು. ಅದು ಬಿಟ್ಟರೆ ನಿಮಗೆ ಪವರ್ ಆನ್ ಅಂಡ್ ಆಫ್ ಮತ್ತೆ ಪವರ್ ಇನ್ಪುಟ್ ಇದೆ. ಮೀನ್ಸ್ ಆಂಡ್ರಾಯ್ಡ್ ಆಗಿರೋದ್ರಿಂದ ಇದು ಪ್ರಾಜೆಕ್ಟ್ ಬಂದ್ಬಿಟ್ಟು ನಿಮಗೆ ನೆಟ್ಫ್ಲಿಕ್ಸ್, ಯೂಟ್ಯೂಬ್ ಎಲ್ಲ ಪ್ರೀ ಇನ್ಸ್ಟಾಲ್ ಆಗಿದೆ ಆಲ್ರೆಡಿ. ಒಳ್ಳೆ ವಿಷಯ ಅಂತ ಹೇಳ್ಬೋದು. ಯಾವುದನ್ನು ಕೂಡ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ನಿಮಗೆ ಬೇರೆ ಯಾವುದಾದ್ರೂ ಆ್ಯಪ್ಸ್ ಬೇಕು ಅಂದರೆ ಇನ್ಸ್ಟಾಲ್ ಮಾಡ್ಕೋಬೋದು ಪ್ಲೇಸ್ಟೋರ್ ಮುಖಾಂತರ ಲಾಗಿನ್ ಆಗಿ. ಈ ಪ್ರೊಜೆಕ್ಟರ್ ಬಿಟ್ಟರೆ ನಿಮಗೆ ಆಗಲೇ ಹೇಳಿದಾಗೆ ಒಂದು ಕೇಬಲ್ ಸಿಗುತ್ತೆ, ಮೀನ್ಸ್ ಎಲೆಕ್ಟ್ರಿಕ್ ಇನ್ಪುಟ್ಗೆ. ಮತ್ತು ರಿಮೋಟ್ ಕೊಟ್ಟಿದ್ದಾರೆ. ರಿಮೋಟ್ ಬಂದು ಓಕೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ ರಿಮೋಟ್ ಕೂಡ. ನಿಮಗೆ ಜಾಸ್ತಿ ಬಟನ್ಸ್ ಏನು ಡಿಫಿಕಲ್ಟ್ ಇಲ್ಲ. ಪವರ್ ಆನ್ ಆ್ಯಂಡ್ ಆಫು ಮೆನ್ಯೂ ಇದೆ ನಿಮಗೆ. ಅದು ಬಿಟ್ಟರೆ ಮೌಸ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಮೀನ್ಸ್ ಆರೋ ಮಾರ್ಕ್ನ ನೀವು ಮೌಸ್ ರೀತಿ ವರ್ಕ್ ಮಾಡ್ಬೋದು ಈ ಬಟನ್ ಇದು ಮಾಡಿಕೊಂಡ್ರೆ. ಮತ್ತು ಇಲ್ಲಿ ಮೀನ್ಸ್ ಫೋಕಸ್ ಬಂದುಬಿಟ್ಟು ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಫೋಕಲ್ ಯಾವ ರೀತಿ ಬೇಕು ನಿಮಗೆ ಅಂದ್ಕೊಂಡು, ಬ್ರೈಟ್ ಮೀನ್ಸ್ ಬ್ಲರ್ ಅಥವಾ ಕ್ಲಾರಿಟಿ ಯಾವ ಥರ ಬರುತ್ತೆ ಅಂತ ಇದರಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಸ್ಪೀಕರ್ ಬಂದ್ಬಿಟ್ಟು 3 ವ್ಯಾಟ್ ಇದೆ. ಇದು ಏನು ಎಫೆಕ್ಟಿವ್ ಇಲ್ಲ ಸ್ಪೀಕರ್. ನೀವು ಒಂದು ಪ್ರಾಜೆಕ್ಟ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದ್ರ ತಕ್ಕನಾಗಿ ಒಂದು ಸ್ಪೀಕರ್ ಆದರೂ ಬೈ ಮಾಡೋದು ಒಳ್ಳೆಯದು. ಅಥವಾ ನಿಮ್ಮ ಮನೇಲಿ ಯಾವುದೋ ಸ್ಪೀಕರ್ ಇದೆ ಅದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ಒಳ್ಳೆ ವಿಷಯ. ಲೌಡ್ ಆಗೇನಿಲ್ಲ. ಇದು 3 ವ್ಯಾಟ್ ಇರೋದ್ರಿಂದ ನಿಮಗೆ ಇನ್ ಕೇಸ್ ಫುಲ್ ರೂಮೆಲ್ಲ ಕ್ಲೋಸ್ ಆಗಿದೆ ಅಂದರೆ ಎಲ್ಲೂ ಸೌಂಡ್ ಹೊರಗಡೆಯಿಂದ ಇನ್ಸೈಡ್ ಬರ್ತಾ ಇಲ್ಲ ಅಂದರೆ ಮಾತ್ರ ನಿಮ್ಗೆ ಆಡಿಬಲ್ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಜಾಸ್ತಿ ಮೀನ್ಸ್ ಎಫೆಕ್ಟಿವ್ ಆಗೂ ಕೂಡ ಇರಲ್ಲ. ನೀವು ಪ್ರೊಜೆಕ್ಷನ್ 80 ಇಂಚಸ್ ಸ್ಕ್ರೀನ್ ಕೊಟ್ಕೊಂಡು 3 ವ್ಯಾಟ್ಸ್ ಸೌಂಡ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂದರೆ ನಿಮಗೆ ಮಜಾ ಕೊಡಲ್ಲ. ಎಕ್ಸ್ಟ್ರಾಸ್ ಅಡಿಷನಲ್ ಸ್ಪೀಕರ್ಸ್ ಯೂಸ್ ಮಾಡೋದು ಬೆಟರ್. ನಿಮ್ಮ ಮನೇಲಿ ಏನಾದರೂ ಹೋಮ್ ಥಿಯೇಟರ್ ಅಂದರೆ ಇನ್ನೂ ಸೂಪರ್. ಸೊ ಇದಿಷ್ಟು ಇದರದ್ದು ಸ್ಪೆಸಿಫಿಕೇಶನ್. ಬನ್ನಿ ನೆಕ್ಸ್ಟ್ ನಿಮಗೆ ಇದನ್ನು ಪ್ರೊಜೆಕ್ಟ್ ಮಾಡಿ ತೋರಿಸ್ತೀನಿ. ಸ್ಕ್ರೀನ್ ಸೈಜ್ ಯಾವ ರೀತಿ ಬರುತ್ತೆ, ಬ್ರೈಟ್ನೆಸ್ ಯಾವ ಥರ ಇದೆ, ಪ್ರತಿಯೊಂದು ಕೂಡ ಈಗ ಪ್ರೊಜೆಕ್ಟ್ ಮಾಡಿ ನೋಡೋಣ. ನೋಡ್ತಾ ಇದ್ರೆ ಆನ್ ಮಾಡಿದ ತಕ್ಷಣ ನಿಮಗೆ ಪ್ರೋಟಾನಿಕ್ಸ್ ಅಂತ ಲೋಗೋ ಬರ್ತಾ ಇದೆ. ಸೊ ಇದು ಸ್ಕ್ರೀನ್ ಸೈಜ್ ನಿಮಗೆ ಆಲ್ಮೋಸ್ಟ್ ನಿಮಗೆ 80 ಇಂಚಸ್ ಮೇಲೆ ಬರುತ್ತೆ. ಇದು 90 ಇಂಚಸ್ ಮೇಲೆ ಬರುತ್ತೆ. ಅಟ್ ಪ್ರೆಸೆಂಟ್ ನಾನು ರೂಮಲ್ಲಿ ಡಿಸ್ಪ್ಲೇ ಮಾಡಿದ್ದೀನಲ್ಲ, ಇದು ಬಂದು ನಿಮಗೆ 90 ಇಂಚಸ್ ಸ್ಕ್ರೀನ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ. ಕೊಟ್ಟಿದೆ ನಿಮಗೆ ಪ್ರೀ ಇನ್ಸ್ಟಾಲ್ ಆ್ಯಪ್ ಸಿಗ್ತಾ ಇದೆ. ನೆಟ್ಫ್ಲಿಕ್ಸ್ ಇದೆ, ಯೂಟ್ಯೂಬ್ ಇದೆ. ನಾನು ಮತ್ತೆ ನೋಡಿ ಡಿಸ್ನಿ ಹಾಟ್ಸ್ಟಾರ್, ಅಮೆಝಾನ್ ಪ್ರೈಮ್, ZEE5, ಪ್ಲೇ ಸ್ಟೋರ್ ಪ್ರತಿಯೊಂದು ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಬ್ಲೂಟೂತ್ ಸಪೋರ್ಟ್ ಮಾಡುತ್ತೆ 5.1ಗೆ. ಮೆನ್ಯೂ ಬಟನ್ಗೆ ಹೋಗಿ ನೀವು ಕೀಸ್ಟೋನ್ ಅರೇಂಜ್ಮೆಂಟ್ ಕೂಡ ಮಾಡ್ಕೋಬೋದು, ಅಥವಾ ಆಟೋಮೆಟಿಕ್ ಆಗಿ ಕೂಡ ಆಟೋ ಕೀಸ್ಟೋನ್ ಪ್ರೊಜೆಕ್ಷನ್ ಕೂಡ ಸೆಟ್ ಮಾಡ್ಕೋಬೋದು. ಇಲ್ಲಿ ಹೋದ್ರೆ ನಿಮಗೆ ಪ್ರೊಜೆಕ್ಷನ್ ಸೆಟ್ಟಿಂಗಲ್ಲಿ ಸ್ಕ್ರೀನ್ ಸೈಜ್ ಝೂಮ್ ಮಾಡ್ಕೋಬೋದು, ನೀವು ಚಿಕ್ಕ ಮಾಡ್ಕೋಬೋದು ಅಥವಾ ಮ್ಯಾಕ್ಸಿಮಮ್ ಝೂಮ್ ಮಾಡ್ಬೋದು ಈ ರೀತಿ. ನೆಕ್ಸ್ಟ್ ಬಂದರೆ ನಿಮಗೆ ಪ್ರೊಜೆಕ್ಷನ್ ಮೋಡ್ ಯಾವ ರೀತಿ, ಫ್ರಂಟ್, ರೇರ್ ಅಥವಾ ಸೀಲಿಂಗ್ ಏನಾದರೂ ಮೌಂಟ್ ಮಾಡ್ಕೊಂಡಿದ್ದೀರಾ ಪ್ರೊಜೆಕ್ಟರ್ನ, ಆ ರೀತಿ. ಕೀಸ್ಟೋನ್ ಅಡ್ಜಸ್ಟ್ ಬಂದ್ಬಿಟ್ಟು ನಾನು ಮ್ಯಾನ್ಯಲ್ ಕೊಟ್ಟಿದ್ದೆ, ಈಗ ಆಟೋ ಕೊಡ್ತೀನಿ ನೋಡಿ. ಸೊ ಅದೇ ತಗೊಳ್ತು ನಿಮಗೆ ವಾಲ್ಗೆ ತಕ್ಕಂಗೆ ನಿಮಗೆ ಕೀಸ್ಟೋನ್ನ ಅಡ್ಜಸ್ಟ್ ಮಾಡ್ಕೊಳುತ್ತೆ. ಅದು ಬಿಟ್ಬಿಟ್ಟು ಬೇರೆ ನೀವು ಮ್ಯಾನ್ಯಲ್ಗೂ ಕೂಡ ಇನಿಷಿಯೇಟ್ ಮಾಡ್ಕೋಬೋದು. ಆಂಗಲ್ ಕರೆಕ್ಷನ್ ಬಂದ್ಬಿಟ್ಟು ಮ್ಯಾನ್ಯಲ್ ಕೂಡ ನೀವು ಇದು ಮಾಡ್ಕೋಬೋದು. ಇವಾಗ ನಿಮ್ಮ ಬ್ರೈಟ್ನೆಸ್ ಕೂಡ ನಿಮಗೆ ಡಾರ್ಕ್ ರೂಮ್ ಆಗಿರೋದ್ರಿಂದ ಈ ಥರ ಇದೆ. ನಾನೀಗ ಲೈಟ್ ಆನ್ ಮಾಡ್ತೀನಿ ನೋಡಿ. ಲೈಟ್ ಆನ್ ಮಾಡಿದ್ರೆ ನಿಮಗೆ ಯಾವ ಥರ ಕಾಣುತ್ತೆ ಬ್ರೈಟ್ನೆಸ್, ಈ ರೀತಿ ಇದೆ ಬ್ರೈಟ್ನೆಸ್ಸು. ನಿಮಗೆ ಮೊಬೈಲಲ್ಲಿ ಸ್ವಲ್ಪ ಡಾರ್ಕಾಗಿ ಕಾಣುತ್ತೆ, ಬಟ್ ನಿಮಗೆ ಇಲ್ಲಿ ಹೊರಗಡೆ ನೋಡಿದ್ರೆ ಇದನ್ನು ಬ್ರೈಟ್ನೆಸ್ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ನಿಮಗೆ ವಿಡಿಯೋ ಕ್ಲಾರಿಟಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಈಗ ನೋಡ್ಬೋದು ನೀವು ಆಲ್ಮೋಸ್ಟ್ ನಿಮಗೆ ಇಷ್ಟು ಸೈಜ್ ಸಿಗ್ತಾ ಇದೆ. ಎಷ್ಟಿದೆ ನೋಡಿ, ನನ್ನ ಕೈ ಇಷ್ಟು ಆಲ್ಮೋಸ್ಟ್ ಅದೇನು 1 ಮಾರು ಅಂತಾರಲ್ಲ ಆ ರೀತಿ 1 ಮಾರಷ್ಟಿದೆ ಸ್ಕ್ರೀನ್. ಇದು ಅರೌಂಡ್ ನಿಮಗೆ 80 to 90 ಇಂಚಸ್ ಬರ್ಬೋದು. ನಮ್ಮ ಬೆಕ್ ಕೂಡ ಇಲ್ಲ ಮಲಗಿದೆ ನೋಡಿ. ಈಗ ಯೂಟ್ಯೂಬ್ ಕಾಪಿರೈಟ್ ಇಶ್ಯೂಸ್ ಬರುತ್ತೆ, ಸೊ ಹಂಗಾಗಿ ನಾನು ಸೌಂಡ್ನ ಪ್ಲೇ ಮಾಡ್ತಾ ಇಲ್ಲ. ಕ್ಲಾರಿಟಿ ಓಕೆ, ಮೀನ್ಸ್ ಈ ಪ್ರೈಸ್ ರೇಂಜ್ಗೆ ಈ ಕ್ಲಾರಿಟಿ ಓಕೆ ಅಂತ ಹೇಳ್ತೀನಿ ನಾನು. ಸೊ 7000ಗೆ ವರ್ತ್ ವಾಚಿಂಗ್ ಅಂತ ಹೇಳ್ಬೋದು. ರೆಸೊಲ್ಯೂಷನ್ ಎಲ್ಲ ಓಕೆ, 720 ಪಿಕ್ಸೆಲ್ ರೆಸೊಲ್ಯೂಷನ್ ಇದೆ. ಕ್ಲಾರಿಟಿ ವೈಸ್ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಸೊ ನೈಟ್ ಟೈಮ್ ಆದರೆ ನೋಡ್ಲಿಕ್ಕೂ ಕೂಡ ಇನ್ನು ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂದರೆ ನಿಮ್ಗೆ ಅದು ತಕ್ಕನಾಗಿ ಸೌಂಡ್ ಕ್ವಾಲಿಟಿ ಇರಬೇಕು. ನೋಡಿ ಲೈಟ್ ಆನ್ ಮಾಡಿದ್ದೀನಿ, ಬ್ರೈಟ್ನೆಸ್ ಈ ರೀತಿ ಇದೆ. ನಿಮಗೆ ವಿಂಡೋಸ್ ಎಲ್ಲ ಕೂಡ ಕ್ಲೋಸ್ ಮಾಡಿ ಕರ್ಟನ್ ಕೂಡ ಎಲ್ಲ ಹಾಕಿದ್ದೀನಿ, ಹಂಗಾಗಿ ನಿಮಗೆ ಬ್ರೈಟ್ನೆಸ್ ಈ ರೀತಿ ಇದೆ ಲೈಟಲ್ಲಿ. ಇನ್ ಕೇಸ್ ಕರ್ಟನ್ಸ್ ಎಲ್ಲ ಓಪನ್ ಇದ್ರೆ ನಾನು ಹಾಲಲ್ಲಿ ಏನಾದರೂ ಪ್ಲೇ ಮಾಡಿಕೊಂಡು ವೀಡಿಯೋಸ್ನ ನೋಡ್ತೀನಿ, ಮೂವೀಸ್ನೆಲ್ಲ ಎಲ್ಲ ಒಟ್ಟಿಗೆ ಸೇರಿಕೊಂಡು ಹಾಲಲ್ಲಿ ಅಂದರೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಸೊ ನೋಡಿದ್ರಲ್ಲ ಈ ಪ್ರೊಜೆಕ್ಟ್ರದ್ದು ಪ್ರೊಜೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಬ್ರೈಟ್ನೆಸ್ ಯಾವ ರೀತಿ ಇದೆ, ರೆಸೊಲ್ಯೂಷನ್ ಯಾವ ರೀತಿ ಇದೆ. ಸೊ ಓಕೆ ಅಂತ ಹೇಳ್ತೀನಿ ಈ ಪ್ರೈಸ್ ರೇಂಜ್ಗೆ.
ಇದಕ್ಕಿಂತ ನಿಮಗೆ ಈ ಪ್ರೈಸ್ ರೇಂಜ್ಗೆ ನನಗೆ ಇದೆ ಬೆಟರ್ ಅಂತ ಅನಿಸ್ತು. ಬಿಕಾಸ್ ಏನಕ್ಕೆ ಬೆಟರ್ ಅನಿಸ್ತು ಅಂದರೆ ನಿಮಗೆ ಇದನ್ನ 180 ಡಿಗ್ರಿ ರೊಟೇಷನ್ ಮಾಡ್ಬೋದು, ಅದು ಮೇಜರ್. ಬೇರೆ ಕೆಲವೊಂದು ಬರುತ್ತೆ, ಸೊ ಬಿಗ್ ಕೂಡ ಇರುತ್ತೆ, ಅದನ್ನ ಇನ್ ಕೇಸ್ ಬೇರೆ ಎಲ್ಲರೂ ಕ್ಯಾರಿ ಮಾಡಬೇಕು ಅಂತ ಕೂಡ ಡಿಫಿಕಲ್ಟ್ ಆಗುತ್ತೆ. ಬಟ್ ಇದನ್ನ ನೋಡಿ ಆರಾಮಾಗಿ ಬ್ಯಾಕ್ ಪ್ಯಾಕ್ಗೆ ಹಾಕೊಂಡು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ನೀವು ಊರುಗಳಿಗೆ ಹೋದ್ರೆ ಅಥವಾ ನಿಮ್ಮ ರಿಲೇಷನ್ ಮನೆಗೆ ಎಲ್ಲಾದ್ರೂ ಹೋಗ್ತಾ ಇದ್ರೆ ಆರಾಮ್ಸಾಗಿ ಬ್ಯಾಕ್ ಪ್ಯಾಕ್ಗೆ ಕ್ಯಾರಿ ಮಾಡ್ಕೊಂಡು ತಗೊಂಡು ವಿತೌಟ್ ಪ್ರೋಟಾನಿಕ್ಸ್ ಬ್ರ್ಯಾಂಡಿಂಗ್ ಇಲ್ಲದೆ ನಿಮಗೆ 6000ಗೂ ಇದೆ ಅಮೆಝಾನ್ ಅಲ್ಲೇ ಕೂಡ. ಸೊ ಇದಿಷ್ಟು ಬೀಮ್ 440 ಮಾಡೆಲ್ನ ಪ್ರೊಜೆಕ್ಟರ್, ಆಂಡ್ರಾಯ್ಡ್ ಪ್ರಾಜೆಕ್ಟ್ನ ರಿವ್ಯೂ ಇದಾಗಿರುತ್ತೆ. ಈ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನನ್ನ ನೆಕ್ಸ್ಟ್ ವೀಡಿಯೋಸ್ ಯಾವುದಿದೆ ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ, ಬೇಗ ಕೂಡ ನನ್ನ ವೀಡಿಯೋನ ನೋಡ್ಬೋದು ಅಂತ ಹೇಳ್ತೀನಿ. ಇದೇ ರೀತಿ ಇನ್ನು ಹಲವಾರು ವೀಡಿಯೋಸ್ಗಳನ್ನ ಮುಂದೆ ಮಾಡ್ತಾ ಇರ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್ ಎವ್ರಿ ಒನ್.